ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ಇವತ್ತು ನಾವೇನು ಮಾಡೋಣ ಅಂತಂದರೆ, ನಿಮಗೆ ಇವಾಗ ಡೌಟ್ ಇದೆ ಹೊಸ ಸಿಲೆಬಸ್ ಓದಬೇಕು ಅಥವಾ ನೀವು ಹಳೆ ಸಿಲೆಬಸ್ ಓದಬೇಕು ಅಂತಂದ್ಬಿಟ್ಟು. ಸೊ ಇವಾಗ ನಾವೇನು ಮಾಡೋಣ, ಫಸ್ಟ್ ಹಳೆ ಸಿಲೆಬಸ್ಸಲ್ಲಿದೆ ಇದು ನೋಡಿ, ಕ್ಲಾಸ್ 12th ಕೆಮಿಸ್ಟ್ರಿದು ಆಯಿತು. ಪ್ಲಸ್ ನಿಮ್ಗೇನಿದೆ ಬಯೋಮಾಲಿಕ್ಯೂಲ್ಸ್ ಹೊಸ ಸಿಲೆಬಸ್ಸಲ್ಲೂ ಇದೆ, ಹಳೆ ಸಿಲೆಬಸ್ಸಲ್ಲೂ ಇದೆ. ಸೊ ಇದರಲ್ಲಿ ಇರೋ ಒಂದು ಮ್ಯಾಕ್ಸಿಮಮ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಾವು ಕಲ್ತ್ಕೊಳ್ಳೋಣ. ಇವಾಗ ಈ ಕ್ವೆಶನ್ ನೋಡಿ, ಎ ಡೈಸ್ಯಾಕರೈಡ್ is formed when two monosaccharides are bonded together by a bond. ಯಾವುದಿದ್ರಲ್ಲಿ ಗ್ಲೈಕೋಸಿಡಿಕ್ ಬಾಂಡ್, ಪೆಪ್ಟೈಡ್ ಬಾಂಡ್, ಅಯೋನಿಕ್ ಬಾಂಡ್ ಅಥವಾ ಫಾಸ್ಫೋಡೈಸ್ಟರ್ ಬಾಂಡ್. ಯಾವುದಿದ್ರಲ್ಲಿ ಎ ಡೈಸ್ಯಾಕರೈಡ್ ಈಸ್ ಫಾರ್ಮ್ಡ್ ವೆನ್ ಟೂ ಮೋನೋಸ್ಯಾಕರೈಡ್ಸ್ ಆರ್ ಬಾಂಡೆಡ್ ಟುಗೆದರ್ ಬೈ ಎ ಬಾಂಡ್. ಯಾವ ಬಾಂಡ್ ಅಂದರೆ ಇದರಲ್ಲಿ ಆಪ್ಷನ್ ಎ ಗ್ಲೈಕೋಸಿಡಿಕ್ bond. Right answer option A, glycosidic bond. Which of the following carbohydrates does not satisfy the formula CxH2OY? ಇದರಲ್ಲಿ ಆಪ್ಷನ್ ಸಿ ಡಿಆಕ್ಸಿರೈಬೋಸ್ ಇದಕ್ಕೆ ರೈಟ್ ಆನ್ಸರ್, ಡಿಆಕ್ಸಿರೈಬೋಸ್. Which of the following carbohydrates does not have the formula C12H22O11? ನೋಡಿ, ಇವಾಗ ಗ್ಯಾಲಕ್ಟೋಸ್, ಸುಕ್ರೋಸ್, ಲ್ಯಾಕ್ಟೋಸ್ ಮತ್ತು ಮಾಲ್ಟೋಸಲ್ಲಿ ಈ ನಾಲ್ಕರಲ್ಲಿ ಗ್ಯಾಲಕ್ಟೋಸ್ ಏನಿದೆ ಒಂದು ಮೋನೋಸ್ಯಾಕರೈಡ್. ಸೊ ಗ್ಯಾಲಕ್ಟೋಸ್ ಒಂದು ಮೋನೋಸ್ಯಾಕರೈಡ್. ಇದಕ್ಕೆ ಆನ್ಸರ್ ಏನು? ದಿಸ್ ಡಸ್ ನಾಟ್ ಹ್ಯಾವ್ ದ ಫಾರ್ಮುಲಾ. ಯಾವುದು? ಗ್ಯಾಲಕ್ಟೋಸ್. ಏನಕ್ಕೆ? ಗ್ಯಾಲಕ್ಟೋಸ್ ಒಂದು ಮೋನೋಸ್ಯಾಕರೈಡ್, ಮಿಕ್ಕಿದ್ದೆಲ್ಲ ಮೂರು ಏನಿದೆ ಇದೆಲ್ಲ ಡೈಸ್ಯಾಕರೈಡ್ಸ್. ಯಾವುದು? ಸುಕ್ರೋಸ್, ಲ್ಯಾಕ್ಟೋಸ್ ಮತ್ತು ಮಾಲ್ಟೋಸ್ ಇದೆಲ್ಲ ಡೈಸ್ಯಾಕರೈಡ್. ಆದರೆ ಗ್ಯಾಲಕ್ಟೋಸ್ ಮಾತ್ರ ಮೋನೋಸ್ಯಾಕರೈಡ್. ಇದ್ರದ್ದು ಫಾರ್ಮುಲಾ ಬೇರೆ ಇರುತ್ತೆ. ಇವಾಗ C12H22O11 ಇದೆಯಲ್ಲ, ಇದು ಮೂರಕ್ಕೆ ಅಂದರೆ ಒಂದು ಕೆಮಿಕಲ್ ಫಾರ್ಮುಲಾ ಇದೆಯಲ್ಲ, ಇದಕ್ಕೆ ಸುಕ್ರೋಸ್, ಲ್ಯಾಕ್ಟೋಸ್ ಮತ್ತು ಮಾಲ್ಟೋಸ್ಗೆ ಮೂರಕ್ಕೂ ಕೆಮಿಕಲ್ ಫಾರ್ಮುಲಾ ಸೇಮ್ ಇದೆ. ನೆಕ್ಸ್ಟ್ ಕ್ವೆಶನ್, ದ ಕಾಂಪೌಂಡ್ ವಿತ್ ದ ಫಾರ್ಮುಲಾ C2H2O2 ಈಸ್ ಎ ಡ್ಯಾಶ್. ನೋಡಿ, ಇವಾಗ ಒಂದು ಜನರಲ್ ಫಾರ್ಮುಲಾ ಏನಿತ್ತು, ಇಲ್ಲಿ CxH2O, ಇಲ್ಲಿ Y ಅಂತ ಇತ್ತು. ಇವಾಗ C2 ಜಾಗದಲ್ಲಿ ಇಲ್ಲಿ X ಇತ್ತು, E2 ಜಾಗದಲ್ಲಿ Y ಇತ್ತು. ಅದು ಜನರಲ್ ಫಾರ್ಮುಲಾ. ಅದು ಜನರಲ್ ಫಾರ್ಮುಲಾ ಆಫ್ ಯಾವುದು? ಕಾರ್ಬೋಹೈಡ್ರೇಟ್ಸ್. ಆದರೆ ಇಲ್ಲಿ ಏನು ಕೊಟ್ಟಿದ್ದಾರೆ? C2H2O2 ಅಂತ ಇದೆ. ಇಲ್ಲಿ ಜನರಲ್ ಫಾರ್ಮುಲಾ ಥರನೇ ನಮಗೆ ಕಾಣಿಸ್ತಾ ಇದೆ, ಆದರೆ ಇದು ಕಾರ್ಬೋಹೈಡ್ರೇಟ್ಸ್ ಅಲ್ಲ. ಇದು ಯಾವುದು ಅಂದರೆ ಆಪ್ಷನ್ ನಂಬರ್ 2 ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಅಥವಾ ಈ ಕಾಂಪೌಂಡ್ ಹೆಸರು ನಾವೇನು ಹೇಳ್ಬೋದು ಅಂತಂದರೆ, ಇದೊಂದು ಅಸಿಟಿಕ್ ಆ್ಯಸಿಡ್. ಇದೇನು? ಅಸಿಟಿಕ್ ಆ್ಯಸಿಡ್. ನಾವು ಇದಕ್ಕೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಅಂದರೆ ಇಟ್ ಈಸ್ ಅ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಓಕೆ, ದ ಕಾಂಪೌಂಡ್ ವಿತ್ ದ ಫಾರ್ಮುಲಾ ಈಸ್ ಏನಿದು? ಇಟ್ ಈಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕಾರ್ಬೋಹೈಡ್ರೇಟ್ಸ್ ಈಸ್ ನಾಟ್ ಎ ಶುಗರ್? ಫಸ್ಟ್ ಆಪ್ಷನ್ ಗ್ಲೂಕೋಸ್, ಫ್ರಕ್ಟೋಸ್, ಲ್ಯಾಕ್ಟೋಸ್. ಇದು ಮೂರು ಇದೆಯಲ್ಲ, ಗ್ಲೂಕೋಸ್, ಫ್ರಕ್ಟೋಸ್ ಮತ್ತು ಲ್ಯಾಕ್ಟೋಸ್, ಇದು ಮೂರು ಶುಗರ್. ಆದರೆ ಇದು ಸೆಲ್ಯುಲೋಸ್ ಇದೆಯಲ್ಲ, ಇಟ್ ಈಸ್ ನಾಟ್ ಎ ಶುಗರ್. ಓಕೆ, ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರ್. ಇವಾಗ ಗ್ಲೂಕೋಸ್, ಫ್ರಕ್ಟೋಸ್ ಮತ್ತು ಲ್ಯಾಕ್ಟೋಸ್ ಇದೆಯಲ್ಲ, ಇದೆಲ್ಲ ಸ್ವೀಟ್ ಇರುತ್ತೆ ಟೇಸ್ಟಲ್ಲಿ, ಸೊ ಅದು ಶುಗರ್ಸ್. ಆದರೆ ಸೆಲ್ಯುಲೋಸ್ ಇದೊಂದು ಟೇಸ್ಟ್ಲೆಸ್ ಇರುತ್ತೆ, ಅದಕ್ಕೆ ಅದೊಂದು ನಾನ್ ಶುಗರ್. ಅದೇನಂತಾರೆ ವಾಟರ್ ಇನ್ಸಾಲ್ಯುಬಲ್ ಮತ್ತು ಅಮಾರ್ಫಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪಾಲಿಸ್ಯಾಕರೈಡ್? ಇದರಲ್ಲಿ ಫಸ್ಟ್ ಆಪ್ಷನ್ ಸೆಲ್ಯುಲೋಸ್ ಇದೆ, ಸ್ಟಾರ್ಚ್ ಇದೆ ಮತ್ತು ಗ್ಲೈಕೋಜನ್ ಇದೆಯಲ್ಲ. ಸೆಲ್ಯುಲೋಸ್, ಸ್ಟಾರ್ಚ್ ಮತ್ತು ಗ್ಲೈಕೋಜನ್ ಇದೆಲ್ಲ ಪಾಲಿಸ್ಯಾಕರೈಡ್ಸ್. ಆದರೆ ಇದೆಯಲ್ಲ ಸ್ಟ್ಯಾಕ್ಯೋಸ್, ಇದು ಏನಿದೆ? ಇಟ್ ಈಸ್ ನಾಟ್ ಎ polysaccharide. Identify the monosaccharide from the following. ಇದಕ್ಕೆ ಆಪ್ಷನ್ ನಂಬರ್ ಎ ಡಿಆಕ್ಸಿರೈಬೋಸ್ ಇದಕ್ಕೆ ರೈಟ್ ಆನ್ಸರ್. ಡಿಆಕ್ಸಿರೈಬೋಸ್ ಒಂದು ಮೋನೋಸ್ಯಾಕರೈಡ್. C5H10O4 ಇದಕ್ಕೆ ಒಂದು ಫಾರ್ಮುಲಾ. ಇದ್ರದ್ದು ಕೆಮಿಕಲ್ ಫಾರ್ಮುಲಾ ಏನು? C5H10O4. ನಿಮಗೆ ಗ್ಲೂಕೋಸ್ದು ಒಂದು ಫಾರ್ಮುಲಾ ಕೇಳಿದ್ರು ಒಂದ್ಸರಿ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ. ಗ್ಲೂಕೋಸ್ದು ಒಂದು ಫಾರ್ಮುಲಾ ಕೊಟ್ಬಿಟ್ಟು ಏನಿದು ಅಂತಂದ್ಬಿಟ್ಟು ಕೇಳಿದರು. 66H12O6 ಇದು
ಏನು ಅಂತ ಕೇಳಿದ್ರು. ಆ ಥರ ನಿಮಗೆ ಕ್ವೆಶನ್ ಕೇಳ್ಬೋದು. ಅದಕ್ಕೆ ಇದು ನೆನಪಿಗಿರಲಿ. ಡಿಆಕ್ಸಿರೈಬೋಸ್ಗೆ C5H10O4. ನೆಕ್ಸ್ಟ್ ಎಕ್ಸಾಂಪಲ್, Raffinose is an example of dash. Raffinose is an example of trisaccharide. ಟ್ರೈಸ್ಯಾಕರೈಡ್ ಏನಕ್ಕೆ ಅಂತಂದರೆ ಇದರಲ್ಲಿ ರ್ಯಾಫಿನೋಸಲ್ಲಿ ಗ್ಯಾಲಕ್ಟೋಸ್ ಇರುತ್ತೆ, ಗ್ಲೂಕೋಸ್ ಇರುತ್ತೆ ಮತ್ತು ಫ್ರಕ್ಟೋಸ್ ಇರುತ್ತೆ. ಬೇರೆ ಬೇರೆ ಡಿಫ್ರೆಂಟ್ ಮೊನೋಸ್ಯಾಕರೈಡ್ಸ್ ಇದೆ. ಅದಕ್ಕೆ ಇದು ಟ್ರೈಸ್ಯಾಕರೈಡ್. ಗ್ಲೂಕೋಸ್, ಗ್ಯಾಲಕ್ಟೋಸ್ ಮತ್ತು ಫ್ರಕ್ಟೋಸ್ 3 ಇರುತ್ತೆ ಇದರಲ್ಲಿ. ಓಕೆ, ಟ್ರೈಸ್ಯಾಕರೈಡ್. ನೋಡಿ, ಈ ಕ್ವೆಶನ್ ನಿಮಗೆ ಸುಕ್ರೋಸ್ ಕನ್ಸಿಸ್ಟ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಮೊನೋಸ್ಯಾಕರೈಡ್ ಯೂನಿಟ್ಸ್ ಅಂದರೆ ಸುಕ್ರೋಸಲ್ಲಿ ಸುಕ್ರೋಸ್ ಕನ್ಸಿಸ್ಟ್ ಆಫ್ ಅಂತಂದ್ಬಿಟ್ಟು ಇಷ್ಟೇ ಕ್ವೆಶನ್ ಕೊಟ್ಟಿದ್ರು. 2019 ಕ್ವೆಶನ್ ಪೇಪರಲ್ಲಿ ಪೇಪರ್ 1ಅಲ್ಲಿ ಸುಕ್ರೋಸ್ ಕನ್ಸಿಸ್ಟ್ ಆಫ್ ಅಂತಂದ್ಬಿಟ್ಟು ಇಷ್ಟೇ ಕೊಟ್ಟಿದ್ರು. ಏನು ಇದರಲ್ಲಿ ಫ್ರಕ್ಟೋಸ್ ಗ್ಯಾಲಕ್ಟೋಸ್, ಫ್ರಕ್ಟೋಸ್ ಗ್ಲೂಕೋಸ್, ಗ್ಯಾಲಕ್ಟೋಸ್ ಗ್ಲೂಕೋಸ್ ಈ ಥರ ಕನ್ಫ್ಯೂಸ್ ಆಗುತ್ತೆ. ಸೊ ನಿಮಗೆ ನಾನು ಟ್ರಿಕ್ ಹೇಳ್ಕೊಟ್ಟಿದ್ದೆ. ಏನು, SU ಅಂದರೆ ಸುಮಾ, ಸುಕ್ರೋಸ್ ಅಂದರೆ ಸುಮಾ ಅಂತ ನೆನಪಿಟ್ಕೊಳ್ಳಿ. ಸುಕ್ರೋಸ್ ಅಂದರೆ SU ಸುಮಾಗೆ ಗರ್ಲ್ ಫ್ರೆಂಡ್ GF ಅಂತ ನೆನಪಿಟ್ಕೊಳ್ಳಿ. ಯಾವುದು ಅಂತಂದರೆ GF. ಯಾವುದು ಇದು? F ಅಂತಂದರೆ ಫ್ರಕ್ಟೋಸ್, Fಯಿಂದ ಫ್ರಕ್ಟೋಸ್ ಬರುತ್ತೆ. GL ಗರ್ಲ್ ಫ್ರೆಂಡ್, ನಿಮಗೆ ಏನು ಹೇಳಿದೆ? GL ಮತ್ತು FR. GL ಅಂತಂದರೆ ಗ್ಲೂಕೋಸ್, FR ಅಂದರೆ ಫ್ರಕ್ಟೋಸ್ ಮತ್ತು ಗ್ಲೂಕೋಸ್. ಇದಕ್ಕೆ ರೈಟ್ ಆನ್ಸರ್ ಏನು? ಸುಕ್ರೋಸಲ್ಲಿ ಏನೇನಿರುತ್ತೆ? ಫ್ರಕ್ಟೋಸ್ ಮತ್ತು ಗ್ಲೂಕೋಸ್. ನಿಮಗೆ ಇನ್ನೂ ಬಹಳಷ್ಟು ಟ್ರಿಕ್ಸ್ ಜೊತೆ ನಾನು ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋದಲ್ಲಿ ನೀವು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ನೀವು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಏನಕ್ಕೆ ಪೇಪರ್ 1ಅಲ್ಲಿ ಪೇಪರ್ 2ಅಲ್ಲಿ ಯಾವುದರಲ್ಲಾದರೂ ಕೇಳ್ಬೋದು. ಇದು ನಾನು ಮಾಡ್ತಿರೋದು ಇವಾಗ ಬಯೋಕೆಮಿಕಲ್ಸ್ ಕ್ಲಾಸ್ 12th ಸೆಕೆಂಡ್ PUC ಚಾಪ್ಟರ್ ಇದು. ಅದರಿಂದ ಕೊಟ್ಟಿರೋದು ನನ್ನ ಕ್ವೆಶನ್ಸ್ ಇದು. ನೆಕ್ಸ್ಟ್ ಕ್ವೆಶನ್, ಗ್ಲುಕೋಸ್ ಈಸ್ ಪ್ರಿಪೇರ್ಡ್ ಕಮರ್ಷಿಯಲಿ ಫ್ರಮ್ ದ ಹೈಡ್ರಾಲಿಸಿಸ್ ಆಫ್ ಡ್ಯಾಶ್ by boiling it with dilute H2SO4 at 393 K under pressure. Glucose is prepared commercially from the hydrolysis of dash by boiling it. ನೋಡಿ, ಇವಾಗ ಹೈಡ್ರೋಲಿಸಿಸ್ ಆಫ್ ಆಪ್ಷನ್ A ಸ್ಟಾರ್ಚ್ ಇದಕ್ಕೆ ರೈಟ್ ಆನ್ಸರ್. ಗ್ಲುಕೋಸ್ ಈಸ್ ಪ್ರಿಪೇರ್ಡ್ ಕಮರ್ಷಿಯಲಿ ಫ್ರಮ್ ದ ಹೈಡ್ರೋಲಿಸಿಸ್ ಆಫ್ ಸ್ಟಾರ್ಚ್ by boiling it with dilute H2SO4 at 393 K under pressure. Okay, starch ಇದಕ್ಕೆ right answer. Next question, identify X in the following reaction. X plus H2O gives glucose plus fructose. ಇವಾಗ ಆಪ್ಷನ್ A ಇದೆಯಲ್ಲ, ಇದು ಸುಕ್ರೋಸ್. ಇದಕ್ಕೆ ರೈಟ್ ಆನ್ಸರ್. X ಜಾಗದಲ್ಲಿ ನಾವು ಸುಕ್ರೋಸ್ ಅಂತ ಬರಿತೀವಿ. ಏನಕ್ಕೆ ಅಂತಂದರೆ ನಿಮಗೆ ನಾನು ಹೇಳಿದೆ ಈ ಟ್ರಿಕ್ ನೆನಪಿಗೆ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ಏನು, SU ಅಂದರೆ ಸುಮಾ, ಸುಕ್ರೋಸ್ ಸುಮಾ ಅಂತ ನೆನಪಿಟ್ಕೊಳ್ಳಿ. GL ಗರ್ಲ್, FR ಫ್ರೆಂಡ್, ಈ ಥರ ನೆನಪಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಒಂದು ಆನ್ಸರ್ ಸಿಕ್ಬಿಡತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಗ್ಲೂಕೋಸ್ ಆನ್ ಫೆಲಿಂಗ್ಸ್ ಟೆಸ್ಟ್ ಗಿವ್ಸ್ ಡ್ಯಾಶ್. ಆಪ್ಷನ್ C ರೆಡ್ ಪ್ರೆಸಿಪಿಟೇಟ್. ಇದಕ್ಕೆ ರೈಟ್ ಆನ್ಸರ್. ಗ್ಲೂಕೋಸ್ ಆನ್ ಫೆಲಿಂಗ್ಸ್ ಟೆಸ್ಟ್ ಗಿವ್ಸ್ ರೆಡ್ ಪ್ರೆಸಿಪಿಟೇಟ್. ನೆಕ್ಸ್ಟ್ ಕ್ವೆಶನ್, ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ digestion, the proteins present in food materials are hydrolyzed to ammonia acids. The two enzymes involved in the process. ನೋಡಿ, ಇದು ಪೇಪರ್ 1ಅಲ್ಲೂ ಕೇಳಿದರು, ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ಪೇಪರ್ 2ಅಲ್ಲೂ ಕೇಳಿದರು. ಈ ಟೈಪ್ ಆಫ್ ಕ್ವೆಶನ್ಸ್ ಅಂದರೆ ಯಾವುದು ಒಂದು ಡೈಜೆಷನಲ್ಲಿ ಯಾವ ಎನ್ಸೈಮ್ಸ್ ಇರುತ್ತೆ ಅಂತಂದ್ಬಿಟ್ಟು. ಸೊ ಇಲ್ಲಿ ಆಪ್ಷನ್ 3 ಪೆಪ್ಸಿನ್ ಆ್ಯಂಡ್ ಟ್ರಿಪ್ಸಿನ್. ಈ ಕ್ವೆಶನ್ ಇದೆಯಲ್ಲ, ಇದು ನೀಟ್ ಕ್ವೆಶನ್ ಪೇಪರಲ್ಲೂ ಕೂಡ ಕೇಳಿದರು. Next question, compound that gives positive Fellings solution test is option 2 glucose. ಇದಕ್ಕೆ right answer. Next question, which of the following is the sweetest sugar? Option C fructose. ಇದಕ್ಕೆ right answer. Which of the following is the sweetest sugar? Fructose. Next question, the couplings between base units of DNA is through. The couplings between base units of DNA is through option 1 hydrogen bonding. ಇದಕ್ಕೆ right answer. Hydrogen bonding. Next question, the segment of DNA which act as the instrumental manual for the synthesis of the protein
ಈಸ್ ಆಪ್ಷನ್ ಸಿ ಜೀನ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಆನ್ ಹೈಡ್ರಾಲಿಸಿಸ್ ಆಫ್ ಸ್ಟಾರ್ಚ್ ವಿ ಫೈನಲಿ ಗೆಟ್ ಆಪ್ಷನ್ 1 ಗ್ಲೂಕೋಸ್ ಇದಕ್ಕೆ ರೈಟ್ ಆನ್ಸರ್. ಆನ್ ಹೈಡ್ರಾಲಿಸಿಸ್ ಆಫ್ ಸ್ಟಾರ್ಚ್ ವಿ ಗೆಟ್ ಗ್ಲೂಕೋಸ್. Next question, the helical structure of proteins is established by. The helical structure of proteins is established by option 2 hydrogen bonds. Next question, glycolysis is oxidation ಅಥವಾ conversion ಏನಿದು ಅಂದರೆ glycolysis is option number 1 oxidation of glucose to pyruvate. Oxidation of glucose to pyruvate. Next question, which of the following is correct statement? Option 1 starch is a polymer of a glucose. ಇದು correct statement. Second option ಏನಿದೆ amylose is a component of cellulose, ಅದು wrong ಇದೆ. First option starch is a polymer of a glucose, correct statement. Next question, an amine among the following that acts as hormone is option 1 thyroxine ಇದಕ್ಕೆ ರೈಟ್ ಆನ್ಸರ್. ಥೈರಾಯ್ಡ್ ಇರೋರಿಗೆ ಇದು ಗೊತ್ತಿರುತ್ತೆ. ಆ್ಯನ್ ಅಮೈನ್ ದಟ್ ಆ್ಯಕ್ಟ್ಸ್ ಆ್ಯಸ್ ಅ ಹಾರ್ಮೋನ್ ಈಸ್ ಆಪ್ಷನ್ 1 ಥೈರಾಕ್ಸಿನ್. ನೆಕ್ಸ್ಟ್ ಕ್ವೆಶನ್, ದ ಹಾರ್ಮೋನ್ ದಟ್ ಕಂಟೈನ್ಸ್ ಅಯೋಡಿನ್ ಈಸ್. ದ ಹಾರ್ಮೋನ್ ದಟ್ ಕಂಟೈನ್ ಅಯೋಡಿನ್ ಈಸ್ ಆಪ್ಷನ್ 4 ಥೈರಾಕ್ಸಿನ್. ನೆಕ್ಸ್ಟ್ ಕ್ವೆಶನ್, ಕೆಮಿಕಲಿ ಕನ್ಸಿಡರಿಂಗ್ ಡೈಜೆಷನ್ ಈಸ್ ಬೇಸಿಕಲಿ ಅನಾಬಲಿಸಮ್, ಹೈಡ್ರೋಜಿನೇಷನ್, ಹೈಡ್ರಾಲಿಸಿಸ್ ಅಥವಾ ಡಿಹೈಡ್ರೋಜಿನೇಷನ್. ಇದಕ್ಕೆ ಆಪ್ಷನ್ ಸಿ ಹೈಡ್ರಾಲಿಸಿಸ್. ಡೈಜೆಷನ್ ಈಸ್ ಬೇಸಿಕಲಿ ಹೈಡ್ರಾಲಿಸಿಸ್. ಕೆಮಿಕಲಿ ಕನ್ಸಿಡರಿಂಗ್ ಡೈಜೆಷನ್ ಈಸ್ ಬೇಸಿಕಲಿ ಏನು ಹೈಡ್ರಾಲಿಸಿಸ್. ನೆಕ್ಸ್ಟ್ ಕ್ವೆಶನ್, ಸುಕ್ರೋಸ್ ಆನ್ ಟ್ರೀಟ್ಮೆಂಟ್ ವಿತ್ ಕಾನ್ಸಂಟ್ರೇಟೆಡ್ HCl ಪ್ರೊಡ್ಯೂಸ್ ಆಪ್ಷನ್ ಸಿ ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್. ಸುಕ್ರೋಸ್ ಆನ್ ಟ್ರೀಟ್ಮೆಂಟ್ ವಿತ್ ಕಾನ್ಸಂಟ್ರೇಟೆಡ್ HCl gives glucose plus fructose. Next question, mixture of glucose and water can be separated by. Mixture of glucose and water can be separated by option 1 distillation. Next question, glucose on reduction with sodium, mercury and water gives option 1 sorbitol. Next question, proteins mainly contain option 1 carbon, hydrogen, oxygen and nitrogen ಇದಕ್ಕೆ right answer. Next question, in the human body enzymes hydrolyze protein into option 4 amino acid like CH2, NH2, COOH. ಇಲ್ಲಿ human bodyಲಿ enzymes hydrolyze protein into amino acids like CH2, NH2, COOH. Next, the main structural feature of protein is. The main structural feature of proteins ಯಾವುದು ಅಂದರೆ ಆಪ್ಷನ್ 3 ದ ಪೆಪ್ಟೈಡ್ ಲಿಂಕೇಜ್ ಅಂದರೆ ಪೆಪ್ಟೈಡ್ ಬಾಂಡ್. ನೆಕ್ಸ್ಟ್ ಕ್ವೆಶನ್, ಪ್ರೋಟೀನ್ಸ್ ಗಿವ್ ಆಪ್ಷನ್ 1 ಎ ವೈಲೆಟ್ ಕಲರ್ ವಿತ್ ಆಲ್ಕಲೈನ್ CuSO4 solution. Second option, form a purple color on boiling with dilute ninhydrin solution. Third option, yellow color on boiling with HNO3. Option 4 all of the above ಇದಕ್ಕೆ right answer. Proteins give ಏನು ಫಸ್ಟ್ ಆಪ್ಷನಲ್ಲಿ ಏನಿದೆ ಎ ವೈಲೆಟ್ ಕಲರ್ ವಿತ್ ಆಲ್ಕಲೈನ್ CuSO4 solution, purple color on boiling with dilute ninhydration solution, yellow color on boiling with HNO3. ಇದಕ್ಕೆ all of the above right answer. Next, which of the following is proteolytic enzyme? Option 3 pepsin ಇದಕ್ಕೆ right answer. Which of the following is proteolytic enzyme? Pepsin. Next question, keratin, a structural protein, is present in option 1 hair, second skin, third wool, fourth option all of the above ಇದಕ್ಕೆ right answer. Keratin is present in hair, skin, wool, all of the above. Okay. Next question, blood protein is option 3 ಇದಕ್ಕೆ right answer. ಏನು blood protein is both albumin and hemoglobin. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಕೊಟ್ಟಿರೋ ಕ್ವೆಶನ್ಸ್ ಎಲ್ಲ ಏನಿದೆ ನಿಮಗೆ ಪೇಪರ್ 1ಗೂ ಯೂಸ್ ಆಗುತ್ತೆ, ಪೇಪರ್ 2ಗೂ ಯೂಸ್ ಆಗುತ್ತೆ. ಮೆಜಾರಿಟಿ ಇವಾಗ ನೀವು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ನೋಡ್ಕೊಂಡು ಬಂದರೆ ಈ ಟಾಪಿಕ್ ರಿಲೇಟೆಡ್ ನಿಮಗೆ ಪೇಪರ್ 1ಅಲ್ಲೂ ಕೇಳಿದ್ದಾರೆ, ಪೇಪರ್ 2ಅಲ್ಲೂ ಕ್ವೆಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ಎಂಜೈಮ್ ಟ್ರಿಪ್ಸಿನ್ ಕನ್ವರ್ಟ್ಸ್
ಆಪ್ಷನ್ 4 ಪ್ರೋಟೀನ್ಸ್ ಇಂಟು ಅಮೈನೋ ಆಸಿಡ್ಸ್. ಎಂಜೈಮ್ ಟ್ರಿಪ್ಸಿನ್ ಕನ್ವರ್ಟ್ಸ್ ಪ್ರೋಟೀನ್ಸ್ ಇಂಟು ಅಮೈನೋ ಆಸಿಡ್ಸ್. ಇದು 2021 ಕೇಳಿದರು. ನೆಕ್ಸ್ಟ್ ಕ್ವೆಶನ್, ಕ್ವೆಶರ್ಕರ್ ಈಸ್ ಕಾಸ್ಡ್ ಬೈ ದ ಡಿಫಿಷಿಯನ್ಸಿ ಆಫ್. ಇವಾಗ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಪ್ರೋಟೀನ್ಸ್ ಅಂತ ಕೊಟ್ಟಿಲ್ಲ. ಆಪ್ಷನ್ 4 ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಇದೆಯಲ್ಲ, ಇದರಲ್ಲಿ ಇದಕ್ಕೆ ರೈಟ್ ಆನ್ಸರ್ ಇದು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಅಥವಾ ನಿಮಗೆ ಪ್ರೋಟೀನ್ಸ್ ಅಂತ ಕೊಡ್ಬೋದು. ಪ್ರೋಟೀನ್ಸ್ ಡಿಫಿಷಿಯನ್ಸಿಯಿಂದ ಏನಾಗುತ್ತೆ, ಕ್ವೆಶರ್ಕರ್ ಆಗುತ್ತೆ. ನೆಕ್ಸ್ಟ್, ಎ ವಿಟಮಿನ್ ವಿಚ್ ಪ್ಲೇಸ್ ಎ ವೈಟಲ್ ರೋಲ್ ಇನ್ ದ coagulating ಪ್ರಾಪರ್ಟಿ ಆಫ್ ಬ್ಲಡ್ ಈಸ್. ಆಪ್ಷನ್ 4 ವಿಟಮಿನ್ ಕೆ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, an antigen develops antibodies which protect the body from their harmful effects. The antibodies are option 1 immunoglobulins. Next, the function of DNA is first option to synthesize RNA, second to synthesize the necessary proteins, third to carry the hereditary characteristics from generation to generation. Option 4 all of the above ಇದಕ್ಕೆ right answer. Next, the incorrect statement among the following is first option insulin maintains the sugar level in the blood of a human body. Correct option adu. Second option ovalbumin is a simple food reserve in egg white. Adu kuda correct. Third option blood proteins thrombin and fibrinogen are involved in blood clotting. Fourth option denaturation makes the proteins more active. ಇದು fourth option statement wrong ಇದೆ. Denaturation makes the proteins more active ಅಂತ ಇದೆಯಲ್ಲ, ಅದು wrong statement. Next, deficiency of vitamin B1 causes the disease. Option 2 ಬೇರೆ ಇದಕ್ಕೆ ರೈಟ್ ಆನ್ಸರ್. ಇವಾಗ ನಿಮಗೆ ವಿಟಮಿನ್ ಎ ಬಿ ಸಿ ಆ ಥರ ಕೊಟ್ಟಾಗ ಬರೀ ನಿಮಗೆ ವಿಟಮಿನ್ ಬಿ ಅಂತ ಕೊಟ್ಟಿದ್ರು ಕೂಡ ಅದು ಕೂಡ ಕರೆಕ್ಟ್ ಆಗುತ್ತೆ. ವಿಟಮಿನ್ ಬಿ ಅಂತ ಕೊಟ್ಟಿದ್ರೆ ಅದಕ್ಕೆ ಆಪ್ಷನ್ ಬೇರೆ. ನೋಡಿ, ಇದು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ NCERTದು. ಇದರಲ್ಲಿ ನಾನು ಮ್ಯಾಕ್ಸಿಮಮ್ ಒಂದು ಕ್ವೆಶನ್ಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲೂಕೋಸ್ ಏನಿದೆ, ಅಥವಾ ಇಲ್ಲಿ ಜನರಲ್ ಫಾರ್ಮುಲಾ ಆಫ್ ಕಾರ್ಬೋಹೈಡ್ರೇಟ್ಸ್ ಏನಿದೆ, ಇದೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಕ್ವೆಶನ್ಸಲ್ಲಿ. ನೋಡಿ, ಇವಾಗ ಎಕ್ಸಾಂಪಲ್ ಅಸಿಟಿಕ್ ಆ್ಯಸಿಡ್ ಇದೆಯಲ್ಲ, ಇದ್ರ ಫಾರ್ಮುಲಾ CH3COOH ಇದೆಯಲ್ಲ, ಇದ್ರದ್ದು ಒಂದು ಜನರಲ್ ಫಾರ್ಮುಲಾ ಕೇಳ್ಬೋದು. ಅಸಿಟಿಕ್ ಆ್ಯಸಿಡ್ನ ಬರೀ ನಿಮಗೆ CH3COOH ಅಂತ ಕೊಡ್ಬೋದು. ಈ ರೀತಿ ನಿಮಗೆ ಒಂದು ಹೆಸರುಗಳು ಮತ್ತು ಫಾರ್ಮುಲಾ ಕೆಮಿಕಲ್ ನೇಮ್ ಗೊತ್ತಿರಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಯಾವ ವಿಡಿಯೋ ಮಾಡಬೇಕು ಅಂತಂದ್ಬಿಟ್ಟು, ಯಾವ ಟಾಪಿಕ್ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಆ ಟಾಪಿಕ್ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.